ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ವ್ಯಕ್ತಿ ಹೆಸರು ಬಂದು ನಜೀಬ್ ಮಹಮ್ಮದ್ ಅಂತ. ಇವರು ಕೇರಳದವರು. ಇವರಿಗೆ ಎಜುಕೇಷನ್ ಜಾಸ್ತಿ ಇಲ್ಲದೆ ಇರೋ ಕಾರಣ ಅದು ಇದು ಕೆಲಸಗಳು ಮಾಡಿಕೊಂಡು ಹೇಗೋ ಜೀವನ ಮಾಡ್ತಿರ್ತಾರೆ. ಆದರೆ ಇವ್ರಿಗೊಂದ್ಸಾರಿ ಗಲ್ಫ್ ಕಂಟ್ರೀಸಲ್ಲಿ ಎಜುಕೇಷನ್ ಇಲ್ದಿದ್ರು ಜಾಬ್ಗಳು ಸಿಗುತ್ತೆ, ತುಂಬ ಸ್ಯಾಲ್ರಿ ಸಿಗುತ್ತೆ ಅಂತ ಯಾರೋ ಹೇಳ್ತಾರೆ. ದುಡ್ಡನ್ನು ರೆಡಿ ಮಾಡಿಕೊಂಡು ಹೇಗೋ ಅಲ್ಲಿಗೆ ಹೋಗ್ತಾರೆ. ಆದರೆ ಅಲ್ಲಿ ಅವ್ರಿಗೆ ಮೋಸ ಆಗ್ಬಿಡುತ್ತೆ, ಯಾಕಂದರೆ ಅಲ್ಲಿನ ಭಾಷೆ ಅವ್ರಿಗೆ ಗೊತ್ತಿರೋದಿಲ್ಲ. ಸಿನಿಮಾಗಳಲ್ಲಿ ನಮಗೆ ಔಟ್ ಆಫ್ ಕಂಟ್ರೀಸ್ ಬಗ್ಗೆ ಒಂದು ಫೇಸ್ ಮಾತ್ರ ತೋರಿಸ್ತಾರೆ, ಡೆವಲಪ್ ಆಗಿರೋ ಸಿಟಿಗಳ ಬಗ್ಗೆ. ಆದರೆ ನಮಗೆ ಗೊತ್ತಿಲ್ಲದಿರೋ ಇನ್ನೊಂದು ಡಾರ್ಕ್ ಫೇಸ್ ಕೂಡ ಇರುತ್ತೆ. ಅಲ್ಲಿನ ಸಿಚುವೇಶನ್ ಹೇಗಿದೆ, ಅಲ್ಲಿನ ಜನ ಹೇಗಿರ್ತಾರೆ ಅನ್ನೋದು ಅಲ್ಲಿ ಹೋದವ್ರಿಗೆ ಮಾತ್ರ ಗೊತ್ತು. ಅಂತಹ ಪ್ಲೇಸ್ಗೆ ಹೋಗೋದು ಈ ನಜೀಬ್ ಮಹಮ್ಮದ್. ಅಲ್ಲಿ ಅವರನ್ನ ಕಿಡ್ನಾಪ್ ಮಾಡಿ ಮರಳುಗಾಡಲ್ಲಿ ಕುರಿ ಕಾಯೋದಕ್ಕೆ ಕರ್ಕೊಂಡೋಗಿ ಇಟ್ಕೊಳ್ತಾರೆ. ಅಲ್ಲಿ ಅವರಿಗೆ ಸರಿಯಾದ ಊಟ ಬಟ್ಟೆ ಏನೂ ಕೂಡ ಇರೋದಿಲ್ಲ. ಹೀಗಾಗಿ ಅವರು ನರ್ಕನೇ ಅನುಭವಿಸ್ಬಿಡ್ತಾರೆ. ಅಲ್ಲಿ ಅವರ ಜೀವನ ಎಷ್ಟು ಕಷ್ಟ ಆಗಿತ್ತು ಅನ್ನೋದ್ರ ಬಗ್ಗೆ ದ ಗೋಟ್ ಲೈಫ್ ಅಂತ ಮಲಯಾಳಮಲ್ಲಿ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲದೆ ಇರೋ ದೇಶಕ್ಕೆ ಹೋದರೆ ಅಲ್ಲಿನ ಭಾಷೆ ಗೊತ್ತಿದ್ರೆ ಮಾತ್ರ ನಾವು ಸರ್ವೈವ್ ಮಾಡ್ಬೋದು, ಇಲ್ದಿದ್ರೆ ನಮ್ಮ ಜೀವ ಉಳಿಸ್ಕೊಳ್ಳೋದು